ಸ್ನೇಹಿತರೆ, ನಾಳೆ ಜುಲೈ 25ನೇ ತಾರೀಕು ಶುಕ್ರವಾರದ ದಿನ. ಈ ದಿನ ಶ್ರಾವಣ ಮಾಸ ಆರಂಭದ ದಿನ. ಅಂದರೆ ಇವತ್ತಿಂದ ಶ್ರಾವಣ ಮಾಸ ಆರಂಭವಾಗ್ತದೆ. ಶುಕ್ರವಾರದಿಂದ ಆರಂಭವಾಗ್ತಿರೋದೇ ಒಂದು ಶುಭಪ್ರದಾಯಕ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಈ ದಿನ ನೀವು ಮನೆಯ ಮುಖ್ಯ ದ್ವಾರಕ್ಕೆ ಚಿಕ್ಕ ಗಂಟನ್ನು ನೀವು ಕಟ್ಕೊಳ್ಳಿ ಸ್ನೇಹಿತರೆ. ವಿಪರೀತ ಹಣಕಾಸಿನ ಸಮಸ್ಯೆ ಆಗ್ತಾ ಇದೆ. ಎಷ್ಟು ದುಡಿದ್ರೂ ಕೂಡ ಕೈಯಲ್ಲಿ ಬಿಡಗಾಸ್ ನಿಲ್ತಾ ಇಲ್ಲ. ಏನು ಮಾಡಬೇಕು ಅಂತ ಯೋಚಿಸ್ತಾ ಇರುವಂಥವ್ರು ಈ ಒಂದು ತಂತ್ರವನ್ನು ಮಾಡ್ಕೊಳ್ಬೋದು. ಖಂಡಿತವಾಗಿ ಈ ಒಂದು ತಂತ್ರವನ್ನು ಮಾಡ್ಕೊಂಡ ನಂತರ ದಿನದಿಂದ ದಿನಕ್ಕೆ ಮನೆಯಲ್ಲಿ ಧನಾಗಮನವಾಗುತ್ತೆ. ಅನಾವಶ್ಯಕವಾಗಿ ಹಣ ಖರ್ಚಾಗೋದು ತಡೆಯುತ್ತೆ. ಹಾಗೆ ವ್ಯಾಪಾರ ವ್ಯವಹಾರ ಏನೇ ನೀವು ಕೆಲಸ ಕಾರ್ಯ ಮಾಡ್ತಾಯಿದ್ರು ಕೂಡ ಅಲ್ಲಿ ಹೆಚ್ಚಿನ ಲಾಭಾಂಶವನ್ನು ನೀವು ಪಡೆದುಕೊಳ್ತೀರ. ಗಂಡನ ಸಂಪಾದನೆ ಕೂಡ ಹೆಚ್ಚಾಗುತ್ತೆ ಸ್ನೇಹಿತರೆ. ಈ ಒಂದು ಪರಿಹಾರವನ್ನು ಮನೆಯಲ್ಲಿರುವಂಥ ಹೆಣ್ಣು ಮಕ್ಕಳು, ಗೃಹಿಣಿಯರು ಯಾರಿರ್ತಾರೆ ಅವರು ಮಾಡ್ಕೊಳ್ಬೋದು. ಈ ಪರಿಹಾರವನ್ನು ನೀವು ಸಾಯಂಕಾಲ 5 ಗಂಟೆಯಿಂದ 6:30 ಸಂಧ್ಯಾಕಾಲ ಏನಿರುತ್ತೆ ನೋಡಿ, ಗೋಧೂಳಿ ಸಮಯ, ಆ ಸಮಯದಲ್ಲಿ ಮಾಡ್ಕೊಳ್ಳಿ. ಖಂಡಿತವಾಗಿ ಸ್ನೇಹಿತರೆ ಅದ್ಭುತವಾಗಿ ಫಲವನ್ನು ಕೊಡುತ್ತೆ. ಅದರಲ್ಲೂ 5:14ರಿಂದ ಈ ಒಂದು ಪರಿಹಾರವನ್ನು 5:30 ಮಾಡ್ಕೊಳ್ಳಿ. ಈ ಒಂದು ಪ್ರದೋಷ ಸಮಯ ಅಂತಾರೆ ಸ್ನೇಹಿತರೆ. ಈ ಪ್ರದೋಷ ಸಮಯದಲ್ಲಿ ನೀವು ಮಾಡಿಕೊಂಡ್ರಿ ಅಂದರೆ ಅದ್ಭುತವಾಗಿ ನಿಮಗೆ ಒಂದು ಫಲವನ್ನು ತಂದು ಕೊಡುತ್ತೆ ಅಂತಲೇ ಹೇಳಲಾಗುತ್ತೆ. ಇದನ್ನು ಯಾವ ಪ್ರಕಾರದಲ್ಲಿ ಮಾಡ್ಕೊಳ್ಳೋದು ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಆವಾಗಲೇ ನಿಮಗೆ ಅರ್ಥವಾಗುತ್ತೆ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಲೈಕ್ ಕೊಟ್ಟು, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಪ್ರತಿ ಮನುಷ್ಯನಿಗೂ ಕೂಡ ನಿತ್ಯ ಜೀವನದಲ್ಲಿ ಅವನು ಬದುಕಬೇಕು ಅಂದರೆ ಹಣ ಮುಖ್ಯ. ಹಣವನ್ನು ನಾವು ಸಂಪತ್ತಿನ ದೇವತೆ ಲಕ್ಷ್ಮಿಗೆ ಹೋಲಿಸ್ತೀವಿ ಸ್ನೇಹಿತರೆ. ಲಕ್ಷ್ಮಿ ನಮಗೆ ಒಲಿಬೇಕು, ಹಣ ವೃದ್ಧಿ ಆಗಬೇಕು ಅಂದರೆ ಲಕ್ಷ್ಮಿಯ ಪೂಜೆಯನ್ನು ಮಾಡಬೇಕು, ಲಕ್ಷ್ಮಿಯನ್ನು ಭಕ್ತಿ ಶ್ರದ್ಧೆಯಿಂದ ಆರಾಧಿಸಬೇಕು. ಅದೇ ರೀತಿಯಲ್ಲಿ ಒಂದಷ್ಟು ನಿಯಮಾವಳಿಗಳನ್ನು ಕೂಡ ಮಾಡಿಕೊಳ್ಬೇಕು. ಇವತ್ತು ನಾನು ತಿಳಿಸ್ಕೊಡ್ತಾ ಇರುವಂತಹ ಒಂದು ಚಿಕ್ಕ ತಂತ್ರ ಅಂತಂದರೆ ಇದು ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂಥದ್ದು. ಧನಾಗಮನವನ್ನು ಮಾಡ್ಕೊಳ್ಳೋದಕ್ಕೆ ಹಣವನ್ನು ವೃದ್ಧಿಸ್ಕೊಳ್ಬೇಕು. ವಿಪರೀತವಾದಂತಹ ಒಂದು ಹಣಕಾಸಿನ ಸಮಸ್ಯೆ ಇರುವಂಥವರು ಈ ಪರಿಹಾರವನ್ನು ಮಾಡಿಕೊಳ್ಬೋದು ಸ್ನೇಹಿತರೆ. ಈ ಪರಿಹಾರವನ್ನು ಯಾವ ಪ್ರಕಾರದಲ್ಲಿ ಮಾಡಿಕೊಳ್ಬೇಕು ಅಂತಂದರೆ ಸ್ನೇಹಿತರೆ, ಈ ಪರಿಹಾರ ಮಾಡ್ಕೊಳ್ಬೇಕು ಅಂತಂದರೆ ಮನೆಯೆಲ್ಲ ಶುಭ್ರವಾಗಿ ಇಟ್ಕೊಳ್ಳಿ ಸ್ನೇಹಿತರೆ. ಬೆಳಗ್ಗೆ ಶೀಘ್ರವಾಗಿ ಎದ್ದು ಮನೆ ಅಂಗಳವನ್ನೆಲ್ಲ ಶುಭ್ರ ಮಾಡಿ ಇಟ್ಕೊಳ್ಳಿ. ಯಾಕಂದರೆ ಶ್ರಾವಣ ಮಾಸ ಅಂದರೆ ನಮಗೆ ಎಲ್ಲ ಮಂಗಳ ಕಾರ್ಯಗಳು ಕೂಡ ನಡೆಯುವಂಥ ಮಾಸ, ಶುಭವಾದಂಥ ಮಾಸ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ. ಯಾಕಂದರೆ ಶ್ರಾವಣ ಮಾಸಕ್ಕೆ ಅಂತಹ ಒಂದು ವೈಶಿಷ್ಟ್ಯತೆ ಇದೆ. ಬೇಗನೆ ಎದ್ದು ಅಂಗಳವನ್ನೆಲ್ಲ ಶುಭ್ರಗೊಳಿಸ್ಕೊಂಡು ರಂಗೋಲಿ, ಅರಿಶಿಣ, ಕುಂಕುಮವನ್ನು ಇಟ್ಟು, ಸಾಧ್ಯ ಆಯಿತು ಅಂದರೆ ಬಾಗಿಲಿಗೆ ಮಾವಿನ ತೋರಣವಾಗಲಿ ಅಥವಾ ವಿಳೆದೆಲೆಯಿಂದ ತೋರಣ ಕಟ್ಕೊಳ್ಬೋದು, ಅಥವಾ ಅರಳಿ ಮರದ ಎಲೆ ಏನಿರುತ್ತೆ ನೋಡಿ ಸ್ನೇಹಿತರೆ, ಅದರಿಂದನೂ ಕೂಡ ಒಂದು ತೋರಣವನ್ನು ಕಟ್ಕೊಳ್ಬೋದು. ಈ ತೋರಣವನ್ನು ಕಟ್ಟೋದು ಲಕ್ಷ್ಮೀ ದೇವಿಗೆ ತುಂಬಾ ಇಷ್ಟ ಆಗುತ್ತೆ. ಲಕ್ಷ್ಮಿಯನ್ನು ಆವಾಹನೆ ಮಾಡ್ಕೊಳ್ಳೋದಕ್ಕೆ ತೋರಣ ಕೂಡ ಬಹಳ ಮುಖ್ಯವಾಗುತ್ತೆ ಸ್ನೇಹಿತರೆ. ಮನೆಯನ್ನೆಲ್ಲ ಚೆನ್ನಾಗಿ ಒರೆಸ್ಕೊಂಡು ಸ್ವಲ್ಪ ಅರಿಶಿನ ಕಲ್ಲುಪ್ಪು ಹಾಕ್ಕೊಂಡು ಒರೆಸ್ಕೊಳ್ಳಿ. ಇಲ್ಲಾಂದರೆ ಸ್ವಲ್ಪ ಗೋಮೂತ್ರನಾದರೂ ಪ್ರೋಕ್ಷಣೆ ಮಾಡ್ಕೊಳ್ಳಿ. ಯಾವುದೇ ರೀತಿಯ ಮನೆಯ ನೆಗೆಟಿವಿಟಿ ಇದ್ದರೂ ಕೂಡ ಹೋಗುತ್ತೆ. ಹಾಗೆ ಸ್ವಲ್ಪ ಅರಿಶಿಣದ ನೀರನ್ನು ಕೂಡ ಪ್ರೋಕ್ಷಣೆ ಮಾಡ್ಕೊಳ್ಬಹುದು ಸ್ನೇಹಿತರೆ. ಸ್ನಾನಾದಿಗಳನ್ನು ಮುಗಿಸಿ ಲಕ್ಷ್ಮೀ ದೇವಿಗೆ ಸಪರೇಟಾಗಿ ಈ ದಿನ ಪೂಜೆಯನ್ನು ಮಾಡಬೇಕಂದ್ರೆ ಪ್ರತ್ಯೇಕವಾಗಿ ಮಾಡ್ಕೊಳ್ಬೇಕು. ಲಕ್ಷ್ಮೀ ದೇವಿಯ ಫೋಟೋವನ್ನು ಚೆನ್ನಾಗಿ ಒರೆಸ್ಕೊಂಡು ಅರಿಶಿನ ಕುಂಕುಮ ಬೊಟ್ಟನ್ನು ಇಟ್ಟು ಲಕ್ಷ್ಮೀ ದೇವಿಗೆ ಈ ದಿನ ಕೆಂಪು ಪುಷ್ಪಗಳಿಂದ ಆರಾಧಿಸಬೇಕು ಅಂತ ಹೇಳ್ತಾರೆ. ಕೆಂಪು ಪುಷ್ಪ ಸುಗಂಧಭರಿತವಾದಂಥ ಪುಷ್ಪ ಯಾವುದಾದ್ರೂ ಸರಿಯೇ ಸ್ನೇಹಿತರೆ. ಮಲ್ಲಿಗೆ ಹೂವು ಕೂಡ ಲಕ್ಷ್ಮೀ ದೇವಿಗೆ ಪ್ರೀತಿಕರ. ಈ ಪುಷ್ಪಗಳಿಂದ ನೀವು ಲಕ್ಷ್ಮೀ ದೇವಿಯನ್ನು ಆರಾಧಿಸಿ ಅಮ್ಮನವರ ಹೆಸರು ಹೇಳ್ಬಿಟ್ಟು ದೀಪಾರಾಧನೆ ಮಾಡ್ಕೊಳ್ಳಿ. ಈ ದಿನ ಸ್ವಲ್ಪನಾದರೂ ಸರಿಯೇ ತುಪ್ಪ ಹಾಕ್ಬಿಟ್ಟು ಒಂದು ತುಪ್ಪದ ದೀಪಾರಾಧನೆಯನ್ನು ಮಾಡ್ಕೊಳ್ಳಿ. ಲಕ್ಷ್ಮಿ ಒಲಿದು ಬರ್ತಾಳೆ. ತುಪ್ಪ ಇಲ್ಲ ಅಂದರೆ ಎಳ್ಳೆಣ್ಣೆಯಿಂದನೂ ಕೂಡ ಮಾಡ್ಕೊಳ್ಬೋದು. ಆದರೆ ದೀಪದ ಒಳಗಡೆ ತಪ್ಪದೆ ಒಂದೇ ಒಂದು ಏಲಕ್ಕಿಯನ್ನು ಹಾಕಿ ದೀಪಾರಾಧನೆ ಮಾಡ್ಕೊಳ್ಳಿ. ಇದು ನಿಮ್ಮ ಹಣಕಾಸಿನ ಸಮಸ್ಯೆಗಳನ್ನೆಲ್ಲ ನಿರ್ಮೂಲ ಮಾಡುತ್ತೆ, ಅದೃಷ್ಟವನ್ನು ತಂದು ಕೊಡುತ್ತೆ ಸ್ನೇಹಿತರೆ. ಈ ಪ್ರಕಾರದಲ್ಲಿ ಮಾಡಿಕೊಂಡು ಈ ಚಿಕ್ಕ ಪರಿಹಾರವನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಈ ಪರಿಹಾರವನ್ನು ನೀವು ಮಾಡ್ಕೊಳ್ಬೇಕು ಅಂದರೆ ಬೆಳಗ್ಗೆನೇ ನೀವು ಮಾಡಿಟ್ಕೊಂಡು ಲಕ್ಷ್ಮೀ ದೇವಿಯ ಫೋಟೋ ಮುಂದೆ ಇಟ್ಕೊಂಡು ಸಾಯಂಕಾಲ ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಕಟ್ಕೊಂಡ್ರೆ ಆಯಿತು ಸ್ನೇಹಿತರೆ. ಒಟ್ಟಾರೆಯಾಗಿ ಭಕ್ತಿ ಶ್ರದ್ಧೆಯಿಂದ ಮನೆಯನ್ನು ಸ್ವಚ್ಛವಾಗಿಟ್ಕೊಂಡು ಸ್ವಚ್ಛವಾದ ಮನಸ್ಸಿನಿಂದ ಆ ತಾಯಿಯಲ್ಲಿ ಬೇಡ್ಕೊಂಡ್ಬಿಟ್ಟು ಈ ಪರಿಹಾರವನ್ನು ನೀವು ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಯಾಕಂದರೆ ಅಂತಹ ಒಂದು ವೈಶಿಷ್ಟ್ಯವಾದಂತಹ ಒಂದು ಪರಿಹಾರ ಅಂತಲೇ ಹೇಳ್ಬೋದು ಸ್ನೇಹಿತರೆ. ತುಂಬ ಕಷ್ಟದಲ್ಲಿದ್ದೀನಿ, ಹಣಕಾಸು ವೃದ್ಧಿ ಆಗ್ತಾ ಇಲ್ಲ, ಬಡತನದಿಂದ ನೊಂದು ಬೆಂದಿದ್ದೀನಿ ಅನ್ನೋರು
ತಪ್ಪದೇ ಮಾಡ್ಕೊಳ್ಳಿ. ಯಾಕಂದರೆ ವ್ಯಾಪಾರ ವ್ಯವಹಾರಗಳು ಕುಂಠಿತವಾಗ್ತಾ ಇದ್ದರೆ, ವೃತ್ತಿ ಜೀವನದಲ್ಲಿ ಯಶಸ್ಸಿಲ್ಲ, ಕೆಲಸ ಕಾರ್ಯ ಇಲ್ಲ, ಸಾಲ ಬಾಧೆ ಆಗ್ತಾಯಿದೆ ಅಂದರೆ ಖಂಡಿತ ಈ ಚಿಕ್ಕ ಗಂಟನ್ನು ನೀವು ಮನೆಯ ಮುಖ್ಯ ದ್ವಾರಕ್ಕೆ ಕಟ್ಟಬೇಕಾಗುತ್ತೆ ಸ್ನೇಹಿತರೆ. ಕಟ್ಟಿದ ನಂತರ ಅದರ ಬದಲಾವಣೆ ನೋಡಿ ನೀವೇ ಆಶ್ಚರ್ಯ ಪಡ್ತೀರ. ಯಾಕಂದರೆ ಈ ಒಂದು ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವ ಈ ಪರಿಹಾರ ಸಾಕಷ್ಟು ಜನರು ಈ ಪರಿಹಾರ ಮಾಡ್ಕೊಂಡಿದ್ದಾರೆ. ಈ ಗಂಟನ್ನು ಮನೆಯ ಮುಖ್ಯ ದ್ವಾರಕ್ಕೆ ಕಟ್ಟಿ ಮನೆಯ ಒಂದು ಸಮಸ್ಯೆಗಳು ಏನಿರುತ್ತೆ ಅದನ್ನೆಲ್ಲ ನಿವಾರಣೆ ಮಾಡಿಕೊಂಡು ಹಣಕಾಸನ್ನು ವೃದ್ಧಿ ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ. ಹಾಗಾಗಿ ಈ ಗಂಟನ್ನು ನೀವು ಕಟ್ಟಬೇಕಾಗುತ್ತೆ ಸ್ನೇಹಿತರೆ. ಇದಕ್ಕೆ ನಾವು ಹಳದಿ ಬಣ್ಣದ ಬಟ್ಟೆಯನ್ನು ಉಪಯೋಗಿಸ್ಕೊಂಡು ಮಾಡ್ಕೊಳ್ಬೇಕು. ಹಳದಿ ಬಣ್ಣದ ಬಟ್ಟೆ, ಹಳದಿ ಬಣ್ಣ ಅನ್ನೋದು ತುಂಬ ಮಂಗಳಕರವಾದಂಥದ್ದು. ಅದರಲ್ಲೂ ಈ ಶುಕ್ರವಾರದ ದಿನ ಈ ಹಳದಿ ಬಣ್ಣದ ಬಟ್ಟೆಯಿಂದ ನೀವು ಮಾಡ್ಕೊಂಡ್ರಿ ಅಂದರೆ ಖಂಡಿತ ಅದೃಷ್ಟವನ್ನು ತಂದುಕೊಳ್ತೀರಾ ಸ್ನೇಹಿತರೆ. ಹಳದಿ ಬಣ್ಣದ ಒಂದು ವಸ್ತ್ರವನ್ನು ತೆಗೆದುಕೊಳ್ಳಿ, ಹೊಸದಾಗಿರಬೇಕು, ಉಪಯೋಗಿಸಿರುವಂಥ ಬಟ್ಟೆಯನ್ನು ತೆಗೆದುಕೊಳ್ಬೇಡಿ. ಇಲ್ಲ ಬಿಳಿ ಬಣ್ಣದ ಬಟ್ಟೆ ಇತ್ತು ಅಂದರೆ ಬಿಳಿ ಬಣ್ಣದ ಬಟ್ಟೆಯನ್ನೇ ತೆಗೆದುಕೊಳ್ಳಿ ಸ್ನೇಹಿತರೆ. ಅದನ್ನೇ ಸ್ವಲ್ಪ ಅರಿಶಿಣದ ನೀರಿಗೆ ಅದ್ಬಿಟ್ಟು ಚೆನ್ನಾಗಿ ಒಣಗಿಸಿರ್ಬೇಕು. ಅದು ಒಣಗಿಸಿದ ನಂತರನೇ ಈ ಪರಿಹಾರವನ್ನು ನೀವು ಮಾಡಿಕೊಳ್ಬೇಕಾಗುತ್ತೆ. ಈ ಪರಿಹಾರಕ್ಕೆ ಮುಖ್ಯವಾಗಿ ಬೇಕಾಗಿರೋದು 5 ರು ನಾಣ್ಯಗಳು 5 ಬೇಕಾಗುತ್ತೆ. ಹಾಗೆ 5 ತಾವರೆ ಬೀಜಗಳು ಬೇಕಾಗುತ್ತೆ, 5 ಹಳದಿ ಬಣ್ಣದ ಕವಡೆ ಬೇಕಾಗುತ್ತೆ. ಅದರ ಜೊತೆಗೆ ಒಂದೇ ಒಂದು ಪಚ್ಚೆ ಕರ್ಪೂರವಾಗಿರ್ಬೋದು ಅಥವಾ ಅತ್ತರ್ ಅಂತ ಸಿಗುತ್ತೆ ಸ್ನೇಹಿತರೆ, ರೋಸ್ ವಾಟರು, ಸುಗಂಧ ದ್ರವ್ಯ. ಅದನ್ನು ನೀವು ಸ್ವಲ್ಪ ಪ್ರೋಕ್ಷಣೆ ಮಾಡಿಕೊಂಡು ಅದರೊಳಗಡೆ ಚಿಕ್ಕದಾಗಿ ಒಂದು ಗಂಟನ್ನು ಕಟ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಇಷ್ಟೇ ಮಾಡ್ಕೋಬೇಕಾಗಿರೋದು. ಈ ಗಂಟನ್ನು ನೀವು ಕಟ್ಕೊಂಡು ಲಕ್ಷ್ಮೀ ದೇವಿಯ ಫೋಟೋ ಮುಂದೆ ಬೆಳಗ್ಗೆ ನೀವು ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟು ಪೂಜೆ ಮಾಡ್ಕೊಳ್ಳಿ. ದೀಪಾರಾಧನೆ ಮಾಡಿಕೊಂಡು ಅಮ್ಮನವರಿಗೆ ಏನಾದರೂ ಒಂದು ಸಿಹಿ ನೈವೇದ್ಯ, ಒಂದು ಬೆಲ್ಲದ ತುಂಡು, ಒಂದು ಡ್ರೈ ಫ್ರೂಟ್ಸು, ಏನಾದರೂ ಒಂದು ನೈವೇದ್ಯ, ಒಂದು ಹಾಲಾದರೂ ಸರಿಯೇ ನೈವೇದ್ಯವನ್ನು ತಾಯಿಗೆ ಈ ದಿನ ಇಡಿ. ಇಲ್ಲಾಂದರೆ ಬಾಳೆಹಣ್ಣಾದ್ರೂ ಕೂಡ ನೀವು ನೈವೇದ್ಯ ಇಟ್ಟು ಅನಂತರವಾಗಿ ಸ್ನೇಹಿತರೆ ಸಾಯಂಕಾಲದ ತನಕ ಅಲ್ಲೇ ಬಿಟ್ಬಿಟ್ಟು ಧೂಪ ದೀಪವೆಲ್ಲ ಮುಗಿಸ್ಕೊಳ್ಳಿ. ಸಂಕಲ್ಪ ಮಾಡಿಕೊಂಡು ನೀವು ಇದನ್ನೆಲ್ಲ ಮುಗಿಸ್ಕೊಂಡಾದ್ಮೇಲೆ ಸಾಯಂಕಾಲ ಗೋಧೂಳಿ ಸಮಯದಲ್ಲಿ, ಅಂದರೆ ನಾನು ಹೇಳ್ದಂಗೆ 5 ರಿಂದ 6:30 ಒಳಗಡೆ, ಅದರಲ್ಲೂ 5:14 ರಿಂದ 5:30 ಒಳಗಡೆ ನೀವು ಪ್ರದೋಷ ಸಮಯದಲ್ಲಿ ನೀವು ಈ ಗಂಟನ್ನು ಕಟ್ಕೊಂಡ್ರಿ ಅಂದರೆ ವಿಪರೀತ ಧನಕರ್ಷಣೆ ಆಗುತ್ತೆ, ಮನೆಯಲ್ಲಿ ಏಳಿಗೆ ಆಗುತ್ತೆ, ಬಡತನ ನಿರ್ಮೂಲವಾಗುತ್ತೆ ಸ್ನೇಹಿತರೆ. ನೀವು ಈ ಪರಿಹಾರ ಮಾಡ್ಕೊಂಡ ನಂತರ ಖಂಡಿತ ಆಶ್ಚರ್ಯ ಪಡ್ತೀರಾ. ಈ ಗಂಟನ್ನು ನೀವು ಮನೆಯ ಮುಖ್ಯ ದ್ವಾರಕ್ಕೆ ಸಾಯಂಕಾಲ ಕಟ್ಬಿಟ್ಟು ಅನಂತರ ಅದ್ರ ಮೇಲೆ ಸ್ವಲ್ಪ ಒಂದು ಪುಷ್ಪ ಇಟ್ಬಿಟ್ಟು ಧೂಪ ದೀಪನ ಮಾಡ್ಕೊಳ್ತಾ ಬನ್ನಿ. ನಿತ್ಯ ದೀಪಾರಾಧನೆ ಸಾಯಂಕಾಲ ಮಾಡುವಾಗ ಅದಕ್ಕೂ ಕೂಡ ಒಂದು ಪುಷ್ಪವನ್ನು ಇಟ್ಟು ಊದ್ಬತ್ತಿಯಿಂದ ಪೂಜೆ ಮಾಡ್ಕೊಳ್ತಾ ಬನ್ನಿ ಸ್ನೇಹಿತರೆ. ಇದೇ ಥರ ಮಾಡ್ಕೊಳ್ತಾ ಬನ್ನಿ. ನಿಜವಾಗ್ಲೂ ಈ ಒಂದು ಶ್ರಾವಣ ಮಾಸ ಮುಗಿಯೋದ್ರೊಳಗಡೆ ನಿಮಗೆ ಬದಲಾವಣೆ ಗೊತ್ತಾಗ್ತಾ ಹೋಗುತ್ತೆ. ನೀವು ಎಷ್ಟರ ಮಟ್ಟಕ್ಕೆ ಅಭಿವೃದ್ಧಿ ಹೊಂದುತ್ತೀರಾ, ಹಣಕಾಸಲ್ಲಿ ಎಷ್ಟರ ಮಟ್ಟಿಗೆ ಯಶಸ್ಸನ್ನು ಪಡೆದುಕೊಳ್ತೀರಾ ಅಂತ ನೀವೇ ನೋಡ್ತೀರಾ ಸ್ನೇಹಿತರೆ. ನೋಡ್ಬಿಟ್ಟು ಆಶ್ಚರ್ಯ ಪಡ್ತೀರಾ. ಅಂತಹ ಒಂದು ಅದ್ಭುತವಾದಂತಹ ಪರಿಹಾರವಿದು ಸ್ನೇಹಿತರೆ. ಖಂಡಿತ ಈ ಪರಿಹಾರವನ್ನು ಮಾಡ್ಕೊಂಡು ನೋಡಿ, ಅಖಂಡ ರಾಜಯೋಗ ನಿಮ್ಮದಾಗುತ್ತೆ. ಇಲ್ಲಿ ಉಪಯೋಗಿಸಿರುವಂಥ ಪ್ರತಿ ವಸ್ತುಗಳು ಕೂಡ ಲಕ್ಷ್ಮೀ ದೇವಿಗೆ ಪ್ರಿಯಕರವಾದಂಥದ್ದು. ಈ 5 ಅನ್ನೋದು ಶುಕ್ರನ ಸಂಕೇತ, ಅಭಿವೃದ್ಧಿ ಆಗುತ್ತೆ. ಈ 5 ತಾವರೆ ಬೀಜ ಲಕ್ಷ್ಮಿಗೆ ಪ್ರಿಯಕರವಾದಂಥದ್ದು, 5 ಹಳದಿ ಬಣ್ಣದ ಕವಡೆ ಲಕ್ಷ್ಮಿಗೆ ಪ್ರಿಯಕರವಾದಂಥದ್ದು, ಪಚ್ಚೆ ಕರ್ಪೂರ ಅಥವಾ ಸುಗಂಧ ದ್ರವ್ಯ ಕೂಡ ಲಕ್ಷ್ಮೀ ದೇವಿಗೆ ಪ್ರಿಯಕರವಾದಂಥದ್ದು. ಇವೆಲ್ಲವೂ ಕೂಡ ಧನಾಕರ್ಷಣೆಯನ್ನು ಮಾಡುವಂತಹ ವಸ್ತುಗಳು ಸ್ನೇಹಿತರೆ. ಈ ಧನಾಕರ್ಷಣೆ ಆಗಬೇಕು, ಕಷ್ಟಗಳು ದೂರ ಆಗಬೇಕು ಅಂದರೆ ಸ್ವಲ್ಪ ಈ ದಿನ ಒಂದು ಸ್ವಲ್ಪ ಮನಸ್ಸು ಮಾಡಿಬಿಟ್ಟು ಈ ಚಿಕ್ಕ ಪರಿಹಾರ ಮಾಡ್ಕೊಳ್ಳಿ. ಖಂಡಿತ ನೀವು ಯಶಸ್ಸನ್ನು ಪಡೆದುಕೊಳ್ತೀರಾ. ಜೀವನದಲ್ಲಿ ತುಂಬ ಕಷ್ಟಪಟ್ಟಿದ್ದೀರಾ, ಆ ಕಷ್ಟದಿಂದ ಹೊರಗೆ ಬರೋದಕ್ಕೆ ಸಾಧ್ಯ ಆಗ್ತಾಯಿಲ್ಲ ಅಂದರೆ ಇವತ್ತಿಗೆ ಮಾಡ್ಕೊಳ್ಳುವಂಥ ಪರಿಹಾರ ವಿಪರೀತ ಧನಾಕರ್ಷಣೆಯನ್ನು ಮಾಡುತ್ತೆ, ಹಣದ ವೃದ್ಧಿಯನ್ನು ಮಾಡುತ್ತೆ, ಯಾವುದೇ ಕೆಲಸ ಕಾರ್ಯಕ್ಕೆ ಕೈ ಇಟ್ಟರು ಕೂಡ ಯಶಸ್ಸನ್ನು ತಂದುಕೊಡುತ್ತೆ, ಹೆಚ್ಚಿನ ಲಾಭವನ್ನು ತಂದುಕೊಡುತ್ತೆ, ಗಂಡನ ಸಂಪಾದನೆ ಹೆಚ್ಚಿಸುತ್ತೆ. ಒಟ್ಟಾರೆ ಅದ್ಭುತವಾದಂಥ ಪರಿಹಾರ. ಈ ಪ್ರಕಾರದಲ್ಲಿ ಮಾಡ್ಕೊಂಡು ನೋಡಿ, ಒಳಿತನ್ನು ಕಂಡುಕೊಳ್ತೀರಾ. ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋಗೆ